ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಮಾಗಡಿ ರಸ್ತೆಯಲ್ಲಿರುವ KHB ಕಾಲೋನಿ ಬಸವೇಶ್ವರ ನಗರದ ಆರೋಗ್ಯ ಕವಚ EMRI ಗ್ರೀನ್ ಹೆಲ್ತ್ ಸರ್ವಿಸಸ್ 108 ಆಂಬ್ಯುಲೆನ್ಸ್ ನಾವಿಲ್ಲಿದ್ದೀವಿ. ಏನು ವಿಷಯ ಅಂದ್ರೆ, ಇಲ್ಲಿ ಇರೋ ನಾಮಫಲಕ ಸುಮಾರು ವರ್ಷಗಳಿಂದ ಇಂಗ್ಲಿಷ್ ಅಲ್ಲೇ ಇತ್ತು. ಇಲ್ಲಿ ಏನಿದೆ ನಿಯಮಾನುಸಾರ 60% ಕನ್ನಡ, 40% ಇಂಗ್ಲಿಷ್, ಅದು ಇಲ್ಲಿ ಪಾಲನೆ ಆಗ್ತಾ ಇರ್ಲಿಲ್ಲ. ಸೊ ನಾವು ಈ ವಿಚಾರವಾಗಿ ಇಲ್ಲಿ ಬಂದಿದ್ವಿ. ಸೊ ಇಲ್ಲಿರೋ ಅಧಿಕಾರಿಗಳನ್ನ ಭೇಟಿ ಮಾಡಿದ್ವಿ, ಅವ್ರ ಮನವಿ ಮಾಡಿದ್ವಿ. ನಾಮಫಲಕ ಏನ್ ನಿಯಮಾನುಸಾರ ಇದೆ ಆ ನಿಯಮಾನುಸಾರ ನೀವು ಮಾಡಬೇಕು ಅಂತ. ಸೊ ಒಟ್ಟು 3 ನಾಮಫಲಕ ಇದೆ, ಒಂದು ಇಲ್ಲಿ, ಒಂದು ಒಳಗೆ, ಇನ್ನೊಂದು ಮೇನ್ ರೋಡ್ ಅಲ್ಲಿ. ಸೊ ಅವರು ನಮ್ಮ ಮಾತುಗಳನ್ನ ಕೇಳಿ ಸ್ಪಂದಿಸಿ ಅತಿ ಶೀಘ್ರವಾಗಿ ಅವರು ಇದನ್ನ ಇಲ್ಲ ನಾಮಫಲಕನ್ನ ಬದಲಾಯಿಸಿದ್ದಾರೆ. ಅದಕ್ಕೆ ನಾವು ಅವ್ರಿಗೆ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತೀವಿ. ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ. ಇದ್ರ ಬಗ್ಗೆ ದೇವರಾಜ್ ಅವರು ನಿಮ್ ಸ್ವಲ್ಪ ತಿಳಿಸ್ತಾರೆ. ನಮಸ್ಕಾರ, ದೇವರಾಜು, ಪ್ರಧಾನ ಕಾರ್ಯದರ್ಶಿ ರಾಜಾಜಿನಗರ. ಸೊ ನಾವು ಈ ಇಂಗ್ಲಿಷ್ ಪದ ಬೋರ್ಡ್ಗಳನ್ನ ಹಿಂದೆ ನೋಡಿ ನಾವು ನಮ್ ಗಮನಕ್ಕೆ ಬಂದಿದ ತಕ್ಷಣನೇ ಸೊ ಆರೋಗ್ಯ ಸೌಧದಲ್ಲಿ ಪ್ರಭುಗೌಡ ಅಂತ DD ಅವ್ರನ್ನ ಭೇಟಿ ಮಾಡಿ ಅವ್ರಿಗೆ ಇದ್ರ ಬಗ್ಗೆ ಈ ತರ ಇದೆ ನೋಡಿ ಸರ್, 3 ಬೋರ್ಡ್ ನಲ್ಲೂ ನೀವು ಕನ್ನಡ ಬಳಕೆನೆ ಮಾಡಿಲ್ಲ, ಎಲ್ಲಾನು ಇಂಗ್ಲಿಷ್ ನಲ್ಲೇ ಹಾಕಿದೀರ ಅಂತ ಹೇಳ್ಬಿಟ್ಟು ನಾವು ಅವ್ರಿಗೆ ತಿಳಿಸಿದಾಗ, ಇದು ನಮ್ ಗಮನಕ್ಕೆ ಬಂದಿಲ್ಲ, ನಮ್ಗೆ ಗೊತ್ತಿಲ್ಲದೆ ಆಗಿದೆ, ಅದು ಸರಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಗೆ 9ನೇ ತಾರೀಕು ನಾವು ಹೇಳಿದ್ವಿ ಅವ್ರಿಗೆ, 9/1/2026 ಸೊ ಅವ್ರು ಅದನ್ನೆಲ್ಲ ಗಮನದಲ್ಲಿ ತಗೊಂಡು ನಾನು ಸರಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸ್ಬಿಟ್ಟು ಈ ದಿನ 13ನೇ ತಾರೀಕು 1ನೇ ತಿಂಗಳು 2026 ಇಸ್ವಿನಲ್ಲಿ 3 ಬೋರ್ಡ್ ನಲ್ಲಿ ಕನ್ನಡ ಬಳಕೆ ಮಾಡಿ ಎಲ್ಲಾನು ಕನ್ನಡದಲ್ಲಿ ಉಪಯೋಗಿಸಿ ಸೊ ಇದನ್ನ ಒಳ್ಳೆ ಕೆಲಸ ಮಾಡ್ಕೊಟ್ಟಿದ್ದಾರೆ. ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದೀವಿ. ಹಾಗೆ ಈ ಲೈವ್ ನಲ್ಲಿ 3 ಬೋರ್ಡ್ಗಳನ್ನ ನಾವು ತೋರಿಸ್ತಾ ಇದೀವಿ. ಬನ್ನಿ, ಮುಖ್ಯ ರಸ್ತೆನಲ್ಲಿ ಇರೋ ಒಂದು ಬೋರ್ಡ್ ನೋಡೋಣ. ಹಾಗೆ ಇದು ಕಟ್ಟಡದಲ್ಲಿ ಇರತಕ್ಕಂತ ಇನ್ನೊಂದು ಬೋರ್ಡ್, ಈಗ ಒಂದು ಸಣ್ಣದೊಂದು ಬೋರ್ಡ್ ಏನಿದೆ ಆರೋಗ್ಯ ಕವಚ ಸೌಧದಲ್ಲಿ ಬಿಲ್ಡಿಂಗ್ ಸಂಬಂಧಪಟ್ಟಿದ ಬಿಲ್ಡಿಂಗ್ ನಲ್ಲಿ ಇದೆಯಲ್ಲ ಆ ಬೋರ್ಡು, ಹಾಗೆ ಈ ರಸ್ತೆನಲ್ಲಿ ಕಾಂಪೌಂಡ್ ಮೇಲೆ ಹಾಕಿರೋದು ಒಂದು ಬೋರ್ಡು, ಮತ್ತೆ ಮುಂದೆ ಇರತಕ್ಕಂತ ರಸ್ತೆನಲ್ಲಿ ಮುಖ್ಯ ರಸ್ತೆಯಲ್ಲಿ ಇರುವಂತ ಒಂದು ಬೋರ್ಡ್ ನ ನಾವೀಗ ತೋರಿಸ್ತೀವಿ. ಬನ್ನಿ ಹೋಗ್ಬಿಟ್ಟು ಆ ಬೋರ್ಡ್ ಸಹ ನೋಡೋಣ. ಲೋಕೇಶ್ ಬನ್ನಿ ಫಾಸ್ಟ್. ಇಲ್ಲೇ ಮುಂದೆ ಮೈನ್ ರೋಡ್ ಅಲ್ಲಿ ಇರೋದು ಮುಖ್ಯ ರಸ್ತೆಯಲ್ಲಿ, ಅಲ್ಲೇ ಹೋಗ್ತಾ ಇದ್ವಿ ನಾಮಫಲಕ ಹತ್ರ. ಇಲ್ಲೂ ಸಹ ಪೂರ್ಣವಾಗಿ ಇಂಗ್ಲಿಷ್ ಅಲ್ಲೇ ಇತ್ತು. ಈಗ ಅದು ಕನ್ನಡ EMRI ಗ್ರೀನ್ ಹೆಲ್ತ್ ಸರ್ವಿಸ್ 108 ಆಂಬುಲೆನ್ಸ್ ಅಂತ ಕನ್ನಡದಲ್ಲಿ ಮಾಡಿದ್ದಾರೆ. ನಾವೆಲ್ಲ ಒಗ್ಗಟ್ಟಿಂದ ಹೋರಾಡಿದ್ರೆ, ಕನ್ನಡ ಒಗ್ಗಟ್ಟಿಂದ ಹೋರಾಡಿದ್ರೆ ಬದಲಾವಣೆ ಸಾಧ್ಯ ಅಂತ ಈ ಮೂಲಕ ನಾವು ನಿಮ್ಗೆ ತೋರಿಸ್ಕೊಟ್ಟಿದ್ದೀವಿ. ಧನ್ಯವಾದಗಳು.